ಉಸಿರೇ ದೇವರು. ಉಸಿರನ್ನ ಅರಿಯುವುದೇ ಮೋಕ್ಷ. ಉಸಿರು ದೇಹದೊಳಗಿದೆ, ಅಂದರೆ ಆತ್ಮದೊಳಗಿದೆ. ದೇಹದ ಹೊರಗೆ ಉಸಿರು ಪ್ರಕೃತಿಯಲ್ಲಿ ಇದೆ. ಇದನ್ನು ಅನುಭವಿಸುವುದೇ, ಅಂದರೆ ಹೃದಯದಲ್ಲಿ ಅನುಭವಿಸುವುದೇ ಪರಮ ದೈವಿಕ ಪ್ರೇಮ. ಅದು ಸಚ್ಚಿದಾನಂದ ಸ್ವರೂಪದಂಥದ್ದು. ಪ್ರತಿ ಕ್ಷಣ ಉಸಿರನ್ನು ಅನುಭವಿಸುವುದೇ ಪರಮ ಆಧ್ಯಾತ್ಮಿಕ ಸಾಧನೆ. ಉಸಿರನ್ನ ಅರ್ಥ ಮಾಡಿಕೊಳ್ಳುವುದೇ ಆಧ್ಯಾತ್ಮಿಕ ಸಾಧನೆಯ ಆರಂಭ. ಉಸಿರು ದೇಹದೊಳಗಿನ ಆತ್ಮವೇ ಆಗಿದೆ. ಅಂತರಾತ್ಮವನ್ನು ಅರಿಯುವುದೇ ಕರ್ಮ ಶುದ್ಧೀಕರಣ. ಇದೇ ಮಾನವನ ಜನ್ಮದ ಸಾರ್ಥಕತೆ. ನಾನು ನನ್ನ ಉಸಿರಿಗೆ ಜಾಗೃತನಾಗಿದ್ದೇನೆ. ಪ್ರತಿಯೊಂದು ಉಸಿರಾಟ ನನ್ನನ್ನು ಇಂದಿನ ಕ್ಷಣಕ್ಕೆ ತರುತ್ತದೆ. ಉಸಿರಿನ ಅರಿವು ಮನಸ್ಸನ್ನು ಮೌನಗೊಳಿಸುತ್ತದೆ. ಉಸಿರೇ ನನ್ನ ಆಧಾರ. ಉಸಿರೇ ನನ್ನ ದೇವರು. ಉಸಿರಿನ ಅರಿವೇ ಮೋಕ್ಷ. ಉಸಿರು ದೇಹದಲ್ಲಿರುವ ಆತ್ಮ. ಜಾಗೃತ ಉಸಿರಾಟ ನನ್ನ ಕರ್ಮವನ್ನು ಶುದ್ಧೀಕರಣ ಮಾಡುತ್ತದೆ. ಉಸಿರಿನೊಂದಿಗೆ ನಾನು ದೈವಿಕತೆಯನ್ನು ಅನುಭವಿಸುತ್ತೇನೆ. ನನ್ನ ಉಸಿರು ನನ್ನನ್ನು ಗುಣಪಡಿಸುತ್ತದೆ. ಪ್ರತಿ ಕ್ಷಣ ಉಸಿರು ನನ್ನನ್ನು ಶುದ್ಧಗೊಳಿಸುತ್ತದೆ. ಉಸಿರಿನೊಂದಿಗೆ ಶಾಂತಿ ಹರಿಯುತ್ತದೆ. ಉಸಿರಿನ ಅರಿವಿನಿಂದ ಭಯ ಕರಗುತ್ತದೆ. ನಾನು ಸುರಕ್ಷಿತನು. ನಾನು ಈ ಕ್ಷಣದಲ್ಲಿದ್ದೇನೆ. ಉಸಿರೇ ದೇವರು. ಜಾಗೃತ ಉಸಿರೇ ಮುಕ್ತಿ. ಉಸಿರೇ ಚೈತನ್ಯ. ಉಸಿರಿಗೆ ಜಾಗೃತತೆ ಬಂದಾಗ ಜೀವನವೇ ಧ್ಯಾನವಾಗುತ್ತದೆ. ನೀವು ಒಂದು ಜಾಗೃತ ಉಸಿರಾಟ ತೆಗೆದುಕೊಂಡು ನಂತರ ಕಮೆಂಟ್ ಮಾಡಿ. ಅರಿವಿನ ಶ್ವಾಸ ಎಂಥದ್ದು ಅಂತ.